17ನೇ ಶತಮಾನದಿಂದ ಸಾಗಿ ಬಂದಿರುವ ಶರಣರ ಮಹಾದಾಸೋಹದ ಪರಂಪರೆಯ ಎಲ್ಲ ಪೀಠಾಧಿಪತಿಗಳನ್ನು ಕೂಡ ಭಕ್ತಿಯಿಂದ ನೆನೆದು ಶರಣೆಂದು ಒಬ್ಬ ಹಿಂದಿ ಕವಿ ಒಂದು ಮಾತನ್ನು ಹೇಳ್ತಾನೆ. ಬಹುತ್ ಗಯಿ ತೋಡಿ ರಹಿ ತೋಡಿ ಬಿ ಅಬ್ ಜಾಯ್, ಬಹುತ್ ಗಯಿ थोड़ी रही तोड़ी भी अब जाए, ताल में भंग न पाए. ಭಗವಂತನ ಮರ್ತ್ಯಲೋಕ ಈ ಪ್ರಪಂಚ ಅನ್ನೋದು ನಮ್ಮೆಲ್ಲರಿಗೂ ಕೂಡ 4 ದಿನದ ಜೀವನವನ್ನು ಕಳೆಯುವಂತ ಒಂದು ಅಪರೂಪದ ರಂಗಶಾಲೆ. ಇದು ಪ್ರಪಂಚ. ನಾವು ನೀವು ಈ ಜಗತ್ತಿಗೆ 4 ದಿನದ ಜೀವನವನ್ನು ಕಳೀಲಿಕ್ಕೆ ಬಂದವರು. ನಾವೇನೋ 100 ವರ್ಷಗಳ ಸುದೀರ್ಘವಾದ ಆಯುಷ್ಯವನ್ನು ಪಡೆದಿರಬಹುದು, ಆದರೆ ನಾವು ನಿಜವಾಗಲೂ ಬದುಕೋದು ಕೇವಲ 4 ದಿನಗಳು ಮಾತ್ರ. ಹುಟ್ಟಿದ ದಿನ ಅದು ಮಹತ್ವದ ದಿನ. ಕೊನೆಗೊಂದು ದಿನ ಬದುಕಿನ ಕೊನೆಯನ್ನು ಮುಗಿಸಿ ಸಾಯುವ ಆ ಒಂದು ದಿನ. ಅದರ ಮಧ್ಯದಲ್ಲಿ ಬಾಲ್ಯವನ್ನು ಕಳೆದು ಯೌವನದಲ್ಲಿ ಸಾಧಿಸುವ ಒಂದು ದಿನ. ಅದರೊಟ್ಟಿಗೆ ಜೀವಮಾನದ ಹೋರಾಟವನ್ನು ಮಾಡಿ ಏನೆಲ್ಲ ಸಾಧನೆ ಮಾಡುವಂಥದ್ದು ಮತ್ತೊಂದು ದಿನ. ಎಷ್ಟು ದಿನಗಳೇ ಬದುಕಿದರೂ ಕೂಡ ಜೀವನದೊಳಗ ಮನುಷ್ಯ ಮಾಡಿದ್ದು ಇಷ್ಟನ್ನೇ. ಹುಟ್ಟಿದ್ದು ಒಂದು ದಿನ, ಸಾಯೋದು ಒಂದು ದಿನ. ಹುಟ್ಟು ಸಾವಿನ ಮಧ್ಯದೊಳಗ ಬದುಕಿರುವಂಥ ಮಹತ್ವದ 2 ದಿನಗಳು. ನಮ್ಮ ನೀಲಾಂಬಿಕಾ ಪಾಟೀಲ್ ತಾಯಿ ಅವರು ಸಾಹಿತಿಗಳು, ಅವರೊಂದು ಶಬ್ದಗಳು ಬಳಸ್ತಾರೆ. ಸಿಂಹಾವಲೋಕನ, ಕನ್ನಡದ ಬಹಳ ದೊಡ್ಡ ಶಬ್ದ ಇದು. ಸಿಂಹಾವಲೋಕನ ನೋಡ್ರಿ. ಲಯನ್, ಸಿಂಹ, ಅದು ಮೃಗೇಂದ್ರ, ವನಗಳ ರಾಜ. ಆ ಸಿಂಹ ಏನು ಮಾಡ್ತದಂದ್ರೆ ಬಹಳ ಅದ್ಭುತ ಅದರ ಗಾಂಭೀರ್ಯ. ಅದು ವನರಾಜ ಆಗಿರೋದ್ರಿಂದ ನಾನೇ ರಾಜ ಅಂತ ತಿಳ್ಕೊಂಡು ಆ ಅಡವಿಯೊಳಗ ಗಂಭೀರವಾಗಿ ನಡೆದು ಬರ್ತದೆ. ಅದಕ್ಕೆ ಯಾರ್ದು ಭಯ ಇಲ್ಲ. ಕಾರಣ ಈ ಅಡವಿಗೆ, ಈ ಅರಣ್ಯಕ್ಕೆ ನಾನೇ ಬಾಸ್, ಯಜಮಾನ. ಹಾಗಾಗಿ ಅದು ಬಹಳ ಗಂಭೀರವಾಗಿ ನಡೆದು ಬರ್ತದೆ. ಅದರ ಶರೀರ ಬಹಳ ಅದ್ಭುತ. ಅದರ ಕುತ್ತಿಗೆಯಲ್ಲಿ ಇರುವಂಥ ಕೂದಲುಗಳು ಬಹಳ ಅದ್ಭುತ. ಅದರ ನಡಿಗೆನೇ ಚಂದ. ಅದು ನಡೆದು ಬಂತು ಅಂದ್ರೆ 10-20 ಹೆಜ್ಜೆಗಳನ್ನು ನಡೆದು ಬಂದ ಮೇಲೆ ಅದು ಎಲ್ಲ ಪ್ರಾಣಿಗಳಂತೆ ಸುಮ್ಮನೆ ಮುಂದಕ್ಕೆ ಹೋಗೋದಿಲ್ಲ. ಸಾಹಿತ್ಯದೊಳಗೆ ಈ ಶಬ್ದ ಬಳಸಿಕೊಂಡಾರ, ಅದನ್ನು ನೋಡಿ ಇದನ್ನು ಬರ್ದಾರ. ಅದು ಏನು ಮಾಡ್ತದಂದ್ರೆ 10-20 ಹೆಜ್ಜೆಗಳನ್ನು ನಡೆದು ಮುಂದೆ ಬಂದ ಮೇಲೆ ತಾನು ನಡೆದು ಬಂದ ಹಿಂದಿನ ದಾರಿಯನ್ನ ಹೇಂಗ ತಿರುಗಿ ನೋಡ್ತದ. ಅದು ಹೇಂಗ ತಿರುಗಿ ನೋಡುತ್ತದೆ, ನೋಡಿ ಮತ್ತು ಗಂಭೀರವಾಗಿ ಹೆಜ್ಜೆ ಇಡ್ತದೆ. ಅದಕ್ಕೆ ಸಿಂಹಾವಲೋಕನ ಅಂತ ಕರೀತಾರೆ. ಅವಲೋಕನ, ಸಿಂಹದ ಅವಲೋಕನ, ಸಿಂಹಾವಲೋಕನ. ಅದು ಹೆಂಗ ಅವಲೋಕನ ಮಾಡ್ತದಲ್ಲ, ಹಂಗ ನಮ್ಮನ್ನ ನಾವು ಒಂದು ಕ್ಷಣ ನೋಡ್ಕೋಬೇಕು. ಏನು ಮಾಡಿದೀವಿ ಬದುಕಿನೊಳಗ, ಏನು ಮಾಡಬೇಕಾಗಿತ್ತು ಬದುಕಿನೊಳಗ, ಇನ್ನು ಏನು ಉಳಿದದ ನಮ್ಮ ಬದುಕಿನೊಳಗ ಅನ್ನುವಂಥ ಆಲೋಚನೆಯಲ್ಲಿ ಈ ಬದುಕನ್ನ ನಾವು ಪ್ರಾಮಾಣಿಕವಾಗಿ ಬಳಸ್ಕೊಂಡ್ರೆ ಅದು ನಿಜವಾಗಲೂ ಶರಣರ ಜೀವನದ ಮಾರ್ಗದರ್ಶನದ ಒಂದು ದೊಡ್ಡ ಬದುಕು ನಮಗಾಗ್ತದೆ. ಶರಣರ ಹಂಗ ಬದುಕ್ಯಾರ, ಮಹಾತ್ಮರ ಹಂಗ ಬದುಕ್ಯಾರ. ತಾವು ಬದುಕುವುದರ ಜೊತೆಗೆ ಈ ಜಗತ್ತನ್ನು ಬದುಕ್ಸ್ಯಾರ, ಜಗತ್ತಿನ ಜೀವಿಗಳನ್ನು ಬದುಕ್ಸ್ಯಾರ. ಇವತ್ತು ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ, ಬೇರೆ ಬೇರೆಯವರ ಬಗ್ಗೆ ಬಹಳ ದೊಡ್ಡ ಗುಣಗಾನ ನಡೀತದೆ ಈ ಜಗತ್ತಿನೊಳಗೆ. ಒಂದು ಸತ್ಯ ನೀವು ತಿಳ್ಕೋಬೇಕು. ರಾಮ ಇರಬಹುದು, ಕೃಷ್ಣ ಇರಬಹುದು, ದೇವರು ಅನಿಸ್ಕೊಂಡಿರಬಹುದು, ಆದ್ರೆ ಒಂದು ಸತ್ಯ ಏನು ಅಂದ್ರೆ ಅವರು ಯುದ್ಧವನ್ನ ಮಾಡಿದ್ರು, ಬಿಲ್ಲು ಬಾಣಗಳನ್ನು ಹಿಡಿದ್ರು, ತಮ್ಮ ಬದುಕಿನ ವ್ಯವಸ್ಥೆಗಾಗಿ ಎಷ್ಟೋ ಜನರ ಮೇಲೆ ಹತ್ಯೆ ಮಾಡಿದ್ರು, ಎಷ್ಟೋ ಜನ ಯುದ್ಧದೊಳಗೆ ಸಾವನ್ನಪ್ಪಿದ್ರು, ಅಮಾಯಕರು ಸತ್ತು ಹೋದ್ರು. ಅಂಥವರ ದೇವರಾಗ್ಯಾರ. ಒಂದು ಮಾತು ನಾವು ತಿಳ್ಕೋಬೇಕು. ಸತ್ತ ಜೀವಿಗಳಿಗೆ ಜೀವದಾನವನ್ನ ಮಾಡಿ
ಕಣ್ಣೀರು ಹಾಕುವಂತ ಜೀವಿಗಳಿಗೆ ಕಣ್ಣೀರನ್ನು ಒರೆಸಿ, ಹೊಸಿದು ಬಂದವರಿಗೆ ಅನ್ನ ಪ್ರಸಾದವನ್ನು ಕೊಟ್ಟು, ತಮ್ಮ ಜೀವಿತದ ಅವಧಿಯಲ್ಲಿ ಯಾರಿಗೂ ನೋವನ್ನು ಕೊಡದಂತೆ, ಯಾರಿಗೂ ತೊಂದರೆಯನ್ನು ಕೊಡದಂತೆ, ಕಟುಕ ಗೋವುಗಳನ್ನು ಹಿಡಿದುಕೊಂಡು ಹೋಗುವಾಗ ಕಟುಕನ ಕೈಯಿಂದ ಗೋವುಗಳನ್ನು ಬಿಡಿಸಿ ಗೋವಿಗೂ ಕೂಡ ಪ್ರಾಣ ಭಿಕ್ಷೆಯನ್ನ ನೀಡಿ ಅನುಗ್ರಹ ಮಾಡಿರುವಂತ ಶರಣಪ್ಪನವರು ದೇವರಾಗಾಕ ಬರಂಗಿಲ್ಲ ಏನು? ಒಂದವರು ದೇವರಾಗ್ಯಾರ ಈ ಜಗತ್ನ್ಯಾಗ. ಓದಬೇಕು, ತಿಳ್ಕೋಬೇಕು, ಯಾವುದು ಸತ್ಯ ಅನ್ನುವುದು ನಮಗೆ ಗೊತ್ತಾಗಬೇಕು. ರಾಮದೇವರಾಗ್ತಾನೆ ಈ ಜಗತ್ತಿನೊಳಗ, ಕೃಷ್ಣ ದೇವರಾಗ್ತಾನೆ ಈ ಜಗತ್ತಿನೊಳಗ, ಬಸವಣ್ಣ ದೇವರಾಗಬೇಕು, ಶರಣ ಬಸಪ್ಪನವರು ದೇವರಾಗಬೇಕು. ಯಾಕ? ಯಾರಿಗೂ ಯಾವ ರೀತಿಯ ಹಿಂಸೆಯನ್ನ ಕೊಡಲಿಲ್ಲ. ಭಗವಾನ್ ಮಹಾವೀರ ಸ್ವಾಮಿ ಹೇಳಿದ ಅಹಿಂಸಾ ಪರಮೋ ಧರ್ಮ ಅನ್ನುವಂಥ ತತ್ವವನ್ನ ಬಹಳ ಅಪರೂಪವಾಗಿ ಬದುಕಿದವರು ಕಲಬುರಗಿಯ ಶರಣಬಸವಪ್ಪ ಅಪ್ಪ ಅವರು. ಹಕ್ಕಿಯೊಳಗ ಹರನ ರೂಪವನ್ನ ಕಂಡಾರ್ರಿ. ನಮಗೆ ಮನುಷ್ಯರೊಳಗ ಮನುಷ್ಯರು ಕಾಣವಲ್ರು, ಮನುಷ್ಯರೊಳಗೆ ಬರೇ ಜಾತಿನ ಕಾಣಕತ್ತೇವ ನಮಗೆಲ್ಲ. ಇವ ನಮ್ಮ ಪೈಕಿ ಅಲ್ರಿ ಮಗ್ಗಲ್ ಕುಂತಾನಲ್ಲಿ ಇವ ಬ್ಯಾರೆ, ಅದು ಕೋಡ್ ನಂಬರ್ ಕೊಟ್ಟಾರ ಕೆಲವ್ರು ಈಗೆಲ್ಲ. ಎಮ್ ಬ್ಯಾರೆ, ಎಸ್ ಬ್ಯಾರೆ, ವೈ ಬ್ಯಾರೆ, ಜಡ್ ಬೇರೆ, ಹಿಂಗದವ್ರಿ. ಎಲ್ಲಿಗೆ ಬಂದೀವ್ರಿ ನಾವು? ಮನುಷ್ಯ ಪ್ರೀತಿ ಎಲ್ಲಿಗೆ ಹೋಯ್ತು? ಇದನ್ನೇ ಮಾಡೋದೇನು ಈ ಜಗತ್ತಿನೊಳಗೆ? ನಾವು ವಿಚಾರ ಮಾಡಬೇಕು. ಅವರು ಎಲ್ಲ ಜೀವರಾಶಿಗಳಲ್ಲಿ ದೈವ ಚೈತನ್ಯವನ್ನು ಕಂಡು ಎಲ್ಲದರೊಳಗೂ ದಾಸೋಹಂ ಭಾವದ ಅರಿವಿನಿಂದ ಶರಣಬಸಪ್ಪನವರು ಜಗದ ಕಲ್ಯಾಣವನ್ನು ಬಯಸಿದರು, ಜೀವ ಜಂತುಗಳ ಕಲ್ಯಾಣವನ್ನು ಬಯಸಿದರು. ಯಾರು ಶರಣಾಗಿ ಬಂದರೋ ಅವರನ್ನೆಲ್ಲ ನಮ್ಮವರು ಅಂತ ತಿಳ್ಕೊಂಡು ಅವರಿಗೆ ಆನಂದದ ಪ್ರೀತಿಯನ್ನು ಕೊಟ್ಟರು. ಇದು ಈ ನಾಡಿನೊಳಗ ದೇವರಾಗುವ ನಿಜವಾದ ಮಾರ್ಗ. ಯಾಕೆ ಈ ಮಾತು ಒತ್ತಿ ಹೇಳಿದೆ ಅಂದರೆ, ಇವತ್ತಿನ ನಮ್ಮ ಯುವ ಜನಾಂಗದ ಲಿಂಗಾಯತ ಹುಡುಗರಿಗಿದು ಗೊತ್ತಾಗಬೇಕಾಗ್ಯದ. ಶರಣಬಸಪ್ಪನವ್ರು ಏನು ಮಾಡಿದ್ರು ಅನ್ನೋದು ಬೇಕಾಗ್ಯದ ಇವತ್ತು ನಮಗೆ. ಬಸವಣ್ಣನವರು ಏನು ಮಾಡಿದ್ರು? 770 ಜನ ಇವತ್ತು ಕಲ್ಯಾಣದೊಳಗ, ಅನುಭವ ಮಂಟಪದೊಳಗ ಸರ್ವ ಜಾತಿಯ ಜನಾಂಗದಿಂದ ಎದ್ದು ಬಂದವರೆಲ್ಲರೂ ಕೂಡ ಮಹಾನ್ ಶರಣರಾಗ್ಯಾರ. ಇವತ್ತು ಈ ವಿಶ್ವದೊಳಗ ಇಂಥ ಅದ್ಭುತವಾದ ದಯಾಧರ್ಮದ ಬೆಳಕನ್ನ ಚೆಲ್ಲಿದ ಇತಿಹಾಸ ಪ್ರಪಂಚದ ಯಾವ ರಾಷ್ಟ್ರದಲ್ಲಿಯೂ ನಡೆದಿಲ್ಲ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾರೋ ಏನೋ ಹೇಳ್ತಾರೆ ಅಂತ ತಿಳ್ಕೊಂಡು ಎಲ್ಲದಕ್ಕೂ ಜೈ ಹೊಡೆಯುವ ಕಂಪನಿ ಹೆಚ್ಚಾಗ್ಯದ. ಓದಬೇಕು, ಅಧ್ಯಯನ ಮಾಡಬೇಕು. ಯಾಕೆ ಅವರು ದೇವರಾದರು? ಎದಕ್ಕವರು ಶರಣರಾದರು? ಎಂಥ ಮಹಾನುಭಾವರು! ಅದಕ್ಕಾಗಿನೇ ಇವತ್ತು ಲಕ್ಷೋಪಲಕ್ಷ ಜನಗಳು ಯಾಕೆ ಬರ್ತಾರೆ ಹಂಬಲಿಸಿ? ಯಾವ ರಾಜ್ಯಗಳಿಂದ ಬರ್ತಾರ, ಯಾವ ಮೂಲೆಗಳಿಂದ ಬರ್ತಾರ. ಶರಣನ ಈ ಸ್ಥಾನಕ್ಕೆ ಬಂದು ಸುಮ್ಮನೆ ಈ ಗುಡಿಯನ್ನ ಪ್ರದಕ್ಷಿಣೆ ಮಾಡಿ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಅಪಾ ಶರಣ ನೀನು ಕಾಪಾಡಬೇಕು ಅಂದ್ರ ಶರಣರು ಕರುಣೆಯ ಆಶೀರ್ವಾದವನ್ನು ದಯಪಾಲಿಸ್ತಾರೆ. ಹಾಗಾಗಿ ಇಂಥ ಮಹಾನುಭಾವರ ಲೀಲಾಮೃತವನ್ನ ನಾವು ನಿತ್ಯವೂ ಕೂಡ 2 ಗಂಟೆಗಳ ಕಾಲ ಕೇಳ್ತಾ ಆನಂದ ಪಟ್ಟಿದ್ದೇವೆ. ಮೊನ್ನೆ ನಾನೊಂದು ಮಾತನ್ನ ಹೇಳಿದೆ. ನಾವು ನಮ್ಮದೇ ಆದ ಕೆಲವು ಚೌಕಟ್ಟುಗಳನ್ನು ಮಾಡಿಕೊಂಡು ಆರಂಭ ಮಂಗಲ ಅನ್ನೋದನ್ನು ಮಾಡ್ತೇವೆ. ಆದರೆ ಶರಣರ ಚರಿತ್ರೆಗಳಿಗೆ ಮಂಗಲ ಅನ್ನೋದಿಲ್ಲ. ಅವರು ಸದಾ ಮಂಗಲ ಸ್ವರೂಪರಾಗಿ ಯಾರ್ಯಾರು ಸ್ಮರಣೆ ಮಾಡ್ತಾರೋ, ಯಾರ್ಯಾರು ಚಿಂತನೆ ಮಾಡ್ತಾರೋ, ಯಾರ್ಯಾರು ಅವರನ್ನು ಕುರಿತಾಗಿ ಭಕ್ತಿಯನ್ನು ಅರ್ಪಣೆ ಮಾಡ್ತಾರೋ ಅಂಥವರೆಲ್ಲರಿಗೂ ಕೂಡ ಶರಣಬಸವೇಶ್ವರರು ನಿತ್ಯಾನಂದದ ಸುಖವನ್ನು ಕೊಡ್ತಾರೆ. ಅಂತಹ ಅಪರೂಪದ ಪುಣ್ಯಕ್ಷೇತ್ರದೊಳಗೆ ಆ ಪುಣ್ಯಾತ್ಮ ನೆಲೆ ನಿಂತು ಕಲಬುರಗಿಯನ್ನ ಕೈಲಾಸ ಮಾಡಿ ಮೂಲ ದೊಡ್ಡಪ್ಪ ಅಪ್ಪ ಅವರ ಭಕ್ತಿಗೆ ಒಲಿದು ನೀಲಮ್ಮ ತಾಯಿಯ ಕರುಣೆಯ ಕಂದರಾಗಿ ಇಲ್ಲಿ ನೆಲೆ ನಿಂತು ಬ್ರಹ್ಮಪುರಿಯ ದೇಶಮುಖರು ಕೊಟ್ಟಿರುವಂತ ಈ ಅಪರೂಪದ ಕೊಡುಗೆಯನ್ನ ದಾಸೋಹದ ಭವ್ಯ ಪರಂಪರೆಗೆ ಅದನ್ನ ಬಳಸಿಕೊಂಡು ಇವತ್ತು 9ನೆಯ ಪೀಠಾಧಿಪತಿಗಳು ಇಲ್ಲಿ ಬೆಳಗುವಂತ ಬಹುದೊಡ್ಡ ಭಾಗ್ಯಕ್ಕೆ ಅಪ್ಪ ಅವರು ಸಾಕ್ಷಿ ಆದ್ರಲ್ಲ. ಇದು ಬಹಳ ದೊಡ್ಡದದ. ಅವರು ಅರಳಗುಂಡಿಗೆಯನ್ನ ಬಿಟ್ಟು ಹೊರಟದ್ದು ಕಲ್ಯಾಣದತ್ತ. ಕಲ್ಯಾಣದ ಶರಣರ ತತ್ವಗಳು ಅವರನ್ನ ಕೈ ಮಾಡಿ ಕರೀತಾ ಇದ್ದು.
ನಾನು ಕಲ್ಯಾಣಕ್ಕೆ ಹೋಗಬೇಕು. ಶರಣರ ಕಲ್ಯಾಣದ ಗುಹೆಯಲ್ಲಿ ಜಪ ತಪ ಅನುಷ್ಠಾನ ಯೋಗ ಶಿವಯೋಗ ಲಿಂಗಾಂಗ ಸಾಮರಸ್ಯದ ಅನುಭೂತಿಯನ್ನು ಅನುಭವಿಸಬೇಕು ಅಂತ ಸಂಕಲ್ಪ ಮಾಡಿ ಹೊರಟವರು. ಆದರೆ ಅದು ಶಿವನ ಇಚ್ಛೆ ಹೇಗಿರ್ತದೋ ಹಾಗೆ ಬದುಕು ಸಾಗುತ್ತದೆ. ಶರಣರು ಇಲ್ಲಿ ಬಂದರು, ನೆಲೆ ನಿಂತರು. ನೋಡಿ, ಕಲ್ಯಾಣ ಅದು ಬಸವ ಕಲ್ಯಾಣವಾಗಿದ್ದರೆ ಶರಣರು ನೆಲೆ ನಿಂತು ಅಂದು ಶರಣರು ಮಾಡಿರುವಂಥ ಕಲ್ಯಾಣದ ಕಾರ್ಯಗಳನ್ನೇ ಕಲಬುರಗಿಯೊಳಗ ಮಾಡಿ ಕಲಬುರಗಿಯೂ ಕೂಡ ಅಭಿನವ ಕಲ್ಯಾಣವಾಗುವಂತೆ ಮಾಡಿ ಶರಣಪ್ಪನವರು ಇವತ್ತು ಮಹಾದಾಸೋಹದ ಪರಂಪರೆಗೆ ಬಹಳ ದೊಡ್ಡ ಬೆಳಕನ್ನು ಚೆಲ್ಲಿದ್ದಾರೆ. ಶರಣ ಅಂದರೆ ಸಾಕು, ಮನಸ್ಸಿಗೆ ಸಮಾಧಾನ. ಶರಣ ಅಂದರೆ ಸಾಕು, ಜೀವನಕ್ಕೊಂದು ಧನ್ಯತೆ. ಶರಣ ಅಂದರೆ ಸಾಕು, ಜೀವನದ ಸಂಕಟಗಳು ದೂರ ಆಗ್ತಾವೆ. ಅಂದರೆ ನಮಗೆ ಕಾಶಿ ದೊಡ್ಡದಲ್ಲ, ನಮಗೆ ಕೇದಾರ ದೊಡ್ಡದಲ್ಲ, ನಮಗೆ ಶ್ರೀಶೈಲ ದೊಡ್ಡದಲ್ಲ. ನಂಬಿದ ಭಕ್ತರಿಗೆ ಕಲಬುರಗಿಯೇ ನಮಗೆ ಕೈಲಾಸ, ಶರಣನೇ ನಮಗೆ ಪರಮಾತ್ಮ ಮಹಾದೇವ. ಆ ಭಾವದೊಳಗ ಇವತ್ತು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಶರಣರ ಲೀಲಾಮೃತ ಇಲ್ಲಿ ಸಾಗಿ ಬಂದದ. ಬಹಳ ಖುಷಿ ಅನ್ನಿಸ್ತದೆ. ಯಾವ ಪುಣ್ಯಾತ್ಮರು ಈ ನೆಲದೊಳಗೆ ಪವಾಡ ಮಾಡಿದ್ರೋ, ಲೀಲೆಗಳನ್ನು ಮಾಡಿದ್ರೋ, ಅದೇ ನೆಲದೊಳಗೆ ಕುಂತು ಶರಣನ ಸಮಾಧಿಯ ಸನ್ನಿಧಾನದೊಳಗ ಆ ಪುಣ್ಯಾತ್ಮನ ಚರಿತ್ರೆಯನ್ನು ಹೇಳುವಂಥ, ಆ ಪುಣ್ಯಾತ್ಮನ ಚರಿತ್ರೆಯನ್ನು ಕೇಳುವಂಥ ಭಾಗ್ಯ ಇದೆಯಲ್ಲ, ಇದು ನಿಜವಾಗಲೂ ಕೂಡ ಬದುಕಿನ ಬಹಳ ದೊಡ್ಡ ಸೌಭಾಗ್ಯ ಅಂತ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಅಂಥ ಭಾಗ್ಯ ಈ ವರ್ಷದ ಪುರಾಣ ನಮಗೆಲ್ಲ ಆನಂದವನ್ನು ನೀಡಿದೆ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ